ಸಕ್ಕರೆ ಬೆಲೆ ಕೂಡ ಹೆಚ್ಚಾಯ್ತಲ್ಲ. ಮಲ್ಲಿಕಾರ್ಜುನ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕೇಂದ್ರದ ಸಕ್ಕರೆ ನೀತಿ ಶುಗರ್ ಪಾಲಿಸಿ ಇದೆಯಲ್ಲ, ಇದರ ಬಗ್ಗೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ ಖರ್ಗೆ. 3 ತಿಂಗಳಲ್ಲಿ ಸಕ್ಕರೆ ಬೆಲೆ ಏನೋ ₹1 2 ಜಾಸ್ತಿ ಆಗೋದು ಬೇರೆ ರೀ. ₹10 ಇತ್ತು ಅಂದರೆ ಏನೋ ಅದರಲ್ಲಿ ಒಂದು 25 ಪೈಸಾ 50 ಪೈಸಾ ಜಾಸ್ತಿ ಆಗೋದು ಬೇರೆ. 40% ಜಾಸ್ತಿ ಆಗಿರೋ ಸಕ್ಕರೆ ಬೆಲೆ 40%. ಸಪೋಸ್ ಅದು ನೋಡಿ ₹75 ಬಂದು ನಿಂತಿದೆ ಸಕ್ಕರೆ ಕೆಜಿ. ತೀರಾ ಮೊನ್ನೆ ₹45 40. ಅದಕ್ಕೆ ಸ್ವಲ್ಪ ತಿಂಗಳ ಕೆಳಗಡೆ 30-35ಕ್ಕೂ ಸಕ್ಕರೆ ಸಿಕ್ಕಿರೋ ಉದಾಹರಣೆ ಇದೆ. ಈಗ ನೋಡಿದ್ರೆ 40% ಜಾಸ್ತಿ ಆಗಿಬಿಟ್ಟಿದೆ. ಇದಕ್ಕೆ ಏನಕ್ಕೆ? ಅಗತ್ಯಕ್ಕಿಂತ ಸಕ್ಕರೆ ದಾಸ್ತಾನು ಕಡಿಮೆ ಇದೆ ದೇಶದಲ್ಲಿ. ಸ್ಟಾಕ್ ಯಾಕಪ್ಪ ಇಷ್ಟು ಕಡಿಮೆ ಮಾಡಿಬಿಟ್ಟಿದ್ದೀರಿ? ನೆಸೆಸಿಟಿಗಿಂತ ತುಂಬ ಕಡಿಮೆ ಇದೆಯಲ್ಲ, ಹೇಗಿದು? ಕೇಂದ್ರ ಸರ್ಕಾರಕ್ಕೆ AICC ಅಧ್ಯಕ್ಷ ಖರ್ಗೆ ಅವರ ಪ್ರಶ್ನೆ ಇದು. 3 ತಿಂಗಳ ಅವಧಿಯಲ್ಲಿ ಸರಿಸುಮಾರು 40% ಬೆಲೆ ಜಾಸ್ತಿ ಆಯ್ತಲ್ಲ, ಕೇಂದ್ರದ ಸಕ್ಕರೆ ನೀತಿನೇ ಇದಕ್ಕೆ ಕಾರಣ ಅಂತ ಮಲ್ಲಿಕಾರ್ಜುನ ಖರ್ಗೆ ಆರೋಪ ಮಾಡಿದ್ದಾರೆ. ಸಕ್ಕರೆ ಬೆಲೆ ಏರಿಕೆ ಮತ್ತು ಹಣದುಬ್ಬರಕ್ಕೆ ಕಾರಣ ಯಾರು? ಎಕ್ಸ್ ಖಾತೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಖರ್ಗೆ ಪೋಸ್ಟ್ ಮಾಡಿದ್ದಾರೆ. ಸಕ್ಕರೆ ಕೊರತೆ ಇರಬೇಕಾದ್ರೆ ಹೇಗ್ರಿ ಎಥೆನಾಲ್ ಉತ್ಪಾದನೆಗೆ ನೀವು ಇದನ್ನು ಬಳಸ್ತಾ ಇದ್ದೀರಿ? ಇವೆಲ್ಲ ಏನಾಗ್ತವೆ ಅಂದರೆ ದೇಶದಲ್ಲಿ ಮೊದಲ ಅಗತ್ಯ ಯಾವುದು ಅಂತ ಕನ್ಸಿಡರ್ ಮಾಡಬೇಕು ಯಾವಾಗಲೂ, ಅಲ್ವಾ? ಮೊಟ್ಟ ಮೊದಲ ಅಗತ್ಯ ಜನಗಳಿಗೆ ಆಹಾರ ಭದ್ರತೆ ಬೇಕಲ್ವೇನ್ರಿ? ಹಾಗಾಗಿ ನೀವು ಕಬ್ಬನ್ನು ಸಕ್ಕರೆಯನ್ನೆಲ್ಲ ಒಂಥರ ಸ್ಟಾಕ್ ಇಡಬೇಕು. ನೀವು ಈರುಳ್ಳಿ ಆಲೂಗಡ್ಡೆ ಬೇಕಲ್ಲ ಮನುಷ್ಯನಿಗೆ. ಇವೆಲ್ಲವೂ ಕೂಡ ತುಂಬ ಎಸೆನ್ಷಿಯಲ್ ಅಂತೇಳಿ ಅತ್ಯಗತ್ಯ ವಸ್ತುಗಳು ಕ್ಯಾಟಗರಿ ಅಂತ ಬರ್ತವೆ. ಸೊ ಹಾಗಿದ್ದಾಗ ನೀವು ಎಥನಾಲ್ ಸೆಕೆಂಡ್ರಿಯಲ್ಲಿ ಬರಬೇಕು ನಿಮಗೆ. ಇದೆಲ್ಲವೂ ಆಗಿ ತುಂಬ ಸ್ಟಾಕ್ ಮಾಡಿದ್ದೀನಪ್ಪ, ಕಬ್ಬು ಯಥೇಚ್ಛವಾಗಿ ಬಂದಿದೆ, ಸಕ್ಕರೆ ಯಥೇಚ್ಛವಾಗಿದೆ, ಬೆಲ್ಲ ಚೆನ್ನಾಗಿದೆ ಅಂದಾಗ ಆಮೇಲೆ ಎಥನಾಲ್ ಮಾಡ್ಕೊಳ್ಳಿ ಅದನ್ನು. ಆದರೆ ಇಲ್ಲೇ ಕೊರತೆ ಇರಬೇಕಾದ್ರೆ ಎಥನಾಲ್ ಉತ್ಪಾದನೆ ನೀವು ಯಾಕೆ ಬಳಸ್ತಾ ಇದ್ದೀರಿ ಅಂಥೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದನ್ನು ಪ್ರಶ್ನೆ ಮಾಡಿದ್ದಾರೆ.